ಹಲ್ಲೆಗಾಗಿ ದೇಶದ ವಿವಿಧ ಭಾಗಗಳಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಯುವಕರು ಬರ್ತಾರೆ. ಅದರಲ್ಲೂ ಹೇಳಿ ಕೇಳಿ ಕನ್ನಡಿಗರ ಮೇಲೆ ದರ್ಪ ನಡೆಸ್ತಾ ಇರುವಂತಹವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಉತ್ತರ ಭಾರತೀಯರು ಹೆಚ್ಚಾಗಿ ದಾಂಧಲೆಗಳನ್ನ ಮಾಡ್ತಾ ಇದ್ರು. ಇದೀಗ ಆ ಒಂದು ಸಾಲಿಗೆ ಕೇರಳದ ಮಲಯಾಳಿಗಳು ಕೂಡ ಸೇರ್ಕೊಳ್ತಾ ಇರುವಂತದ್ದು ಹೊಸ ಆತಂಕವನ್ನ ಸೃಷ್ಟಿ ಮಾಡಿದೆ. ಕೇರಳದಿಂದ ಬಂದಂತಹ ಇಬ್ಬರು ಮಲಯಾಳಿಗಳು ಬಹುಶಃ ಯಾವ್ದಾದ್ರು ಡ್ರಗ್ಸ್ ಸೇವಿಸಿದ್ರ ಅಥವಾ ಗಾಂಜಾ ಹೊಡೆದಿದ್ರ ಗೊತ್ತಿಲ್ಲ. ಅವರ ಕಪ್ಪನೆಯ ಬ್ಯಾಗ್ ನಲ್ಲಿ ಏನೋ ವಸ್ತುಗಳು ಇದ್ವಂತೆ. ಏಕಾಏಕಿ ಬೆಂಗಳೂರು ಹೊರವಲಯ ಎಲೆಕ್ಟ್ರಾನಿಕ್ ಸಿಟಿಯ 2ನೇ ಹಂತದಲ್ಲಿನ ಒಂದು ಖಾಸಗಿ ಜಮೀನಿಗೆ ಅವರ ಕ್ಯಾಬ್ ನಲ್ಲಿ ಒಳನುಗ್ಗಿದ್ದಾರೆ. ಅಲ್ಲಿದ್ದಂತ ಜಮೀನಿನ ಮಾಲೀಕರು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ದೆ ಮುಳುವಾಯ್ತು. ನಿವೃತ್ತ ಬಿಎಂಟಿಸಿ ಕಂಡಕ್ಟರ್ ರಾಮಚಂದ್ರ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಅವರಿಗೆ ಹಣೆ ಭಾಗದಲ್ಲಿ ಕಣ್ಣಿನ ಮೇಲೆ ರಕ್ತ ಸೋರ್ತಾ ಇತ್ತು. ಸುತ್ತಮುತ್ತಲು ಇದ್ದಂತವರು ನೋಡ್ತಾ ಇದ್ದಂತೆ ಹಲ್ಲೆಗಳು ಹೆಚ್ಚಾದವು. ಆಗ ಮಲಯಾಳಿಗಳು ಬೇಕರಿ ಒಳಗಡೆ ನುಗ್ಗಿ ಬಾಟಲಿಗಳಿಂದ ಯಾರು ಇವನನ್ನ ಹಿಡಿಯಲು ಹೋದ್ರ ಅವರ ಮೇಲೆ ಎಸೆಯುವಂತ ಘಟನೆ ನಡೆದಿದೆ. ಜೊತೆಗೆ ಇಬ್ಬರು ಯುವಕರ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿದ್ದಾರೆ. ನಂತರ ಅಲ್ಲಿದ್ದಂತ ಸ್ಥಳೀಯರು ತುರ್ತು 112ಗೆ ಫೋನ್ ಮಾಡಿದ್ದಾರೆ. ಪೊಲೀಸ್ನವರನ್ನ ಕರೆತಂದು ಆ ನಂತರ ಅವರನ್ನ ಪೊಲೀಸ್ನವರಿಗೆ ಒಪ್ಪಿಸಿದ್ದಾರೆ. ಇದರ ಮಧ್ಯೆ ಮಲಯಾಳಿ ಯುವಕರು ಸ್ಥಳೀಯರ ಮಧ್ಯೆ ಒಂದಷ್ಟು ಹೊಡೆದಾಟಗಳು ಕೂಡ ನಡೆದಿದೆ. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಇದು ಮಲಯಾಳಿಗಳು ಕೈಯಲ್ಲಿ ಬಾಟಲಿ ಹಿಡಿದು ಅನಂತರ ಕಲ್ಲುಗಳನ್ನ ಹಿಡಿದಿರುವಂತ ಒಬ್ಬಾತ, ಮತ್ತೊಬ್ಬ ಕೆಂಪನೆಯ ಪ್ಯಾಂಟ್ ಮತ್ತು ಕಪ್ಪನೆಯ ಟಿ ಶರ್ಟ್ ತೊಟ್ಟಿರುವಂತ ಇವರಿಬ್ರು ಕೂಡ ಖಾಸಗಿ ಒಂದು ಕ್ಯಾಬ್ ಮಾಡ್ಕೊಂಡು ಇವರು ಸುತ್ತಾಡ್ತಾ ಇರುವಂತ ಸಂದರ್ಭದಲ್ಲಿ ಅದೇನು ವಿಳಾಸದ ಗೊಂದಲವೋ ಅಥವಾ ನೆಶೆಯಲ್ಲಿ ಏನಾದ್ರು ಇದ್ರೋ ಗೊತ್ತಿಲ್ಲ, ಒಂದು ಖಾಸಗಿ ಜಮೀನಿಗೆ ನುಗ್ಗಿದ್ದಾರೆ. ಅಲ್ಲಿನ ಮಾಲೀಕರಾಗಿರುವಂತಹ ನಿವೃತ್ತ ಬಿಎಂಟಿಸಿಯ ಕಂಡಕ್ಟರ್ ರಾಮಚಂದ್ರ ಅವರು ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದೆ ಅವರಿಗೆ ಮುಳುವಾಯ್ತು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಆ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಕೂಡ ವಾಗ್ವಾದ ನಡೆದು ಇದು ವಿಕೋಪಕ್ಕೆ ತೆರಳಿ ಹೊಡೆದಾಟ ನಡೆದಿರ್ತಕ್ಕಂಥ ಘಟನೆಗೆ ಈ ಒಂದು ದೃಶ್ಯಗಳು ಸಾಕ್ಷಿಯಾಗಿದೆ. ಒಟ್ಟಿನಲ್ಲಿ ಉತ್ತರ ಭಾರತೀಯರ ಉಪಟಳ ಹೆಚ್ಚಾಗ್ತಾ ಇದೆ, ಇದು ತಲೆನೋವಾಗ್ತಿದೆ ಅಂತ ಭಾವಿಸುವಂತಹ ಸಂದರ್ಭದಲ್ಲಿ ಈಗ ಮಲಯಾಳಿಗಳು ಕೂಡ ಈ ರೀತಿ ದಾಂಧಲೆಗೆ ಇಳಿದು ಬಿಟ್ರೆ ಇನ್ನು ಬದುಕನ್ನ ಕೊಡುವಂತಹ ಕನಸಿನ ನಗರಿ ಬೆಂಗಳೂರಿನಲ್ಲಿ ಕನ್ನಡೇತರರ ಹಾವಳಿ ಹೆಚ್ಚಾದ್ರೆ ಕನ್ನಡಿಗರು ಎಲ್ಲೋಗ್ಬೇಕು ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇವರಿಗೆ ಲಗಾಮ್ ಹಾಕಲು ಪೊಲೀಸ್ನವರು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳದ ಹೊರತು ಮತ್ಯಾವುದೇ ಅನ್ಯ ಮಾರ್ಗವಿಲ್ಲ. ಒಂದಷ್ಟು ಈ ರೀತಿ ವಲಸೆ ಬಂದಂತವರಿಗೆ ಬುದ್ಧಿ ಹೇಳುವಂತ ಅಗತ್ಯವೂ ಕೂಡ ಎದ್ದು ಕಾಡ್ತಾ ಇದೆ. ಹೆಚ್ಚು ವಿಶಾಲ ಹೃದಯವನ್ನು ಹೊಂದಿರತಕ್ಕಂತ ಕನ್ನಡಿಗರು ಈ ರೀತಿ ಹಲ್ಲೆಗಳಿಗೆ ಒಳಗಾಗ್ತಾ ಇರುವಂತ ವಿಷಯ ಮಾತ್ರ ಒಂದು ರೀತಿ ಆತಂಕವನ್ನ ಸೃಷ್ಟಿ ಮಾಡ್ತಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.